ನೀವು ಒಬ್ಬರೇ ಇದ್ದೀರಾ? ಸಂಪೂರ್ಣವಾಗಿ ಒಬ್ಬರೇ. ಆಗ ನಿಮ್ಮ ಮನಸ್ಸಿನಲ್ಲಿ ಏನು ಓಡುತ್ತದೆ? ಅಯ್ಯೋ, ನಾನು ಎಷ್ಟು ಒಂಟಿ ಅಂತ ನಿಮಗೆ ಅನಿಸುತ್ತಾ? ವಾವ್, ನನ್ನ ಜೊತೆ ನಾನೊಬ್ಬನೇ ಇದ್ದೀನಿ ಅಂತ ಅನಿಸುತ್ತಾ? ನಮಸ್ಕಾರ ಸ್ನೇಹಿತರೆ, ಇವತ್ತು ಒಂಟಿತನ ಮತ್ತು ಏಕಾಂತದ ಬಗ್ಗೆ ಮಾತಾಡೋಣ. ಆದರೆ ಇದನ್ನು ನಾನು ಸುಮ್ಮನೆ ಮಾತಾಡಲ್ಲ. ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಒಂಟಿತನ ಮತ್ತು ಏಕಾಂತವನ್ನು ಹೇಗೆ ಕನ್ಸಿಡರ್ ಮಾಡ್ತಾರೆ. ನೀವು ಕೂಡ ಒಂಟಿತನವನ್ನು ಎಂಜಾಯ್ ಮಾಡ್ಬೋದು, ಆದರೆ ನಿಮ್ಮ ಲೈಫಲ್ಲಿ ಒಂದು ಗೋಲ್ ಅನ್ನೋದನ್ನು ನೀವು ಫಿಕ್ಸ್ ಮಾಡಿದಾಗ ಅಷ್ಟೇ. ಇಲ್ಲ ಅಂದರೆ ಈ ಒಂಟಿತನ ನಿಮ್ಮನ್ನು ಸಾಯಿಸಿ ಹಾಕತ್ತೆ. ಈ ಚಾನಲಲ್ಲಿ ನನಗೆ ಅರ್ಥವಾಗದ ವಿಷಯವನ್ನು ಹೇಳಲ್ಲ. ಈ ಚಾನಲಲ್ಲಿ ಹೇಳುವ ವಿಷಯಗಳೆಲ್ಲ ನನಗೆ ಯಾವ ವಿಷಯ ಆಳವಾಗಿ ಅರ್ಥವಾಗಿರುತ್ತೋ ಅದನ್ನಷ್ಟೇ ನಾನು ಇಲ್ಲಿ ಹೇಳ್ತೀನಿ. ಅದೇ ರೀತಿ ನಾವು ಈ ಒಂಟಿತನವನ್ನು ಸಿಂಪಲ್ ಆಗಿ ಅರ್ಥ ಮಾಡಿಕೊಳ್ಳೋಣ. ಈಗ ಒಂದು ಪ್ರಶ್ನೆ ಬರುತ್ತೆ, ಈ ಒಂಟಿತನ ಅಂದ್ರೆ ಏನು ಅಂತ. ನೋಡಿ, ನಿಮ್ಮ ಕೈಯಲ್ಲಿ ಒಂದು ಕಪ್ಪಿದೆ ಅಂತ ಅನ್ಕೊಳ್ಳಿ. ಅದರಲ್ಲಿ ನೀರು ತುಂಬಿದೆ. ಈಗ ಈ ಕಪ್ಪು ನಿಮ್ಮ ದೇಹ, ನೀರು ನೀವಾಗಿರ್ತೀರ. ಅಂದ್ರೆ ನಿಮ್ಮ ಆಲೋಚನೆಗಳು ಮತ್ತು ನಿಮ್ಮ ಇಷ್ಟಗಳು ಮತ್ತೆ ನಿಮ್ಮ ನಿಜವಾದ ವ್ಯಕ್ತಿತ್ವ. ಈಗ ನೀವು ಇತರರನ್ನು ಮೆಚ್ಚಿಸಲು ಮತ್ತು ಅವರು ನಿಮ್ಮನ್ನ ಇಷ್ಟಪಡಬೇಕು ಅಂತ ಪ್ರಯತ್ನಿಸಿದಾಗ ಆ ನೀರು ನಿಧಾನವಾಗಿ ಕಡಿಮೆ ಆಗುತ್ತೆ. ಕೊನೆಯಲ್ಲಿ ಆ ಕಪ್ ಮಾತ್ರ ಉಳಿಯುತ್ತೆ. ಅಂದ್ರೆ ನೀರಿಲ್ಲದ ಕಪ್. ಅದನ್ನೇ ನಾವು ಒಂಟಿತನ ಅಂತ ಅನ್ನೋದು. ಒಂದು ಲೈನನ್ನು ನಾನು ಎಲ್ಲೋ ಓದಿದ್ದೆ. Loneliness is not when you don't have a people around you. Loneliness occurs when you cannot find yourself inside you ಅಂತ. ಇದನ್ನೇ ನಾನು ಹೇಳಿದ್ದು. ನಿಮ್ಮ ಕಪ್ಪು ತುಂಬಾ ಜನರಿಂದ ತುಂಬಿರಬಹುದು, ಆದ್ರೆ ಅದರಲ್ಲಿ ನೀರಿಲ್ಲದಿದ್ರೆ ಅದು ಖಾಲಿ. ಅದನ್ನೇ ದುಃಖ ಅಂತ ಕರೆಯೋದು. ಎರಡನೇ ಪಾಠ, ನಿಮ್ಮ ವ್ಯಾಖ್ಯಾನವನ್ನ ನೀವೇ ಬರೆಯಿರಿ. ಚಿಕ್ಕ ಮಕ್ಕಳಿಗೆ ಗೊತ್ತಾ, ಅವರ ಎದುರು ಯಾವ್ದಾದ್ರು ಆಟದ ಸಾಮಾನಿಟ್ಟಾಗ ಅದು ಬೇಕು ಇದು ಬೇಕು ಅಂತ ಹೇಳೋದನ್ನ. ಹಾಗಾದ್ರೆ ಇದು ಯಾಕಾಗತ್ತೆ? ಯಾಕಂದ್ರೆ ಅವರಿಗೆ ಯಾವ ಆಟಿಕೆ ಸಾಮಾನು ಬೇಕು ಅಂತ ಅವರಿಗೆ ತಿಳಿದಿರಲ್ಲ. ಅದೇ ರೀತಿ ನಾವು ಕೂಡ ನಮ್ಗೆ ಯಾವುದು ಬೇಕು ಅಂತ ನಮ್ಗೆ ಸರಿಯಾಗಿ ಗೊತ್ತಿರಲ್ಲ. ಸಮಾಜವು ಹೇಳುವ ಎಲ್ಲ ಶೈನಿ ವಸ್ತುಗಳನ್ನ ನಾವು ಬಯಸ್ತೀವಿ. ಸಂಬಂಧಗಳನ್ನು ಕೂಡ ಬಯಸಲು ಶುರು ಮಾಡ್ತೀವಿ. ಪ್ರಕೃತಿಯನ್ನ ಅರ್ಥ ಮಾಡಿಕೊಳ್ಳೋ ಮೊದಲು ನಿಮ್ಮ ಅಜ್ಞಾನವನ್ನ ನೀವು ಒಪ್ಪಿಕೊಳ್ಬೇಕಾಗತ್ತೆ. ಅದೇ ರೀತಿ ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಲು ನಿಮ್ಗೆ ನಿಜವಾಗ್ಲೂ ಏನು ಬೇಕು ಅನ್ನೋದು ನಿಮ್ಗೆ ತಿಳಿದಿರಬೇಕು. ನಂತರ ಕೇಳ್ಕೊಳ್ಳಿ, ನನಗೆ ಈ ಸ್ನೇಹ ಬೇಕಾ ಅಥವಾ ಒಂಟಿತನದ ಭಯವನ್ನ ಹೋಗಲಾಡಿಸಲು ಇದಕ್ಕೆ ನಾನು ಅಂಟುಕೊಂಡಿದ್ದೀನಾ ಅಂತ. ಮೂರನೇ ಪಾಠ, ನೋ ಹೇಳೋದು ಹೇಗೆ ಅಂತ ನೀವು ಕಲಿಬೇಕಾಗತ್ತೆ. ಈ ಲೋಕದಲ್ಲಿ ಎರಡು ರೀತಿಯ ವಸ್ತುಗಳಿವೆ. ನಿಮ್ಗೆ ಇಷ್ಟವಾದದ್ದು, ನಿಮ್ಗೆ ಇಷ್ಟವಾಗದೇ ಇರೋದು. ಇಷ್ಟವಿಲ್ಲದ ವಿಷಯಗಳಿಗೆ ನೋ ಹೇಳೋದು ಒಂದು ಕಲೆಯಲ್ಲ, ಅದು ನಿಮ್ಮ ಸಹಜ ಗುಣ. ನಿಮ್ಗೆ ಬಿಸಿ ಕಾಫಿ ಇಷ್ಟವಿಲ್ಲದಿದ್ರೆ ನೀವು ಇದನ್ನ ಕುಡಿಯೋದಿಲ್ಲ. ಅದೇ ರೀತಿ ಯಾರಾದ್ರೂ ನಿಮ್ಮ ಮೌಲ್ಯಗಳಿಗೆ ಹೊಂದಾಣಿಕೆ ಆಗದೆ ಇದ್ರೆ ನೀವು ಅವರಿಂದ ದೂರವಿರೋದು ಸಹಜ. ಸೆಟ್ ದ ಸ್ಟ್ಯಾಂಡರ್ಡ್ ಹೈ ಬ್ರೋ. ಇಫ್ ಪೀಪಲ್ ಕೆನಾಟ್ ಮ್ಯಾಚ್ ಅಪ್ ಟು ದೋಸ್ ಸ್ಟ್ಯಾಂಡರ್ಡ್ಸ್, ದೇ ವಿಲ್ ಆಟೋಮೆಟಿಕ್ಲಿ ಸ್ಟೇ ಅವೇ. ಈಗ ಇದನ್ನು ನೀವು ಅಹಂಕಾರ ಅಂತ ಹೇಳಬಹುದು. ಇದು ನಿಮ್ಮ ಶಾಂತಿಗಾಗಿ ಹಾಕಿಕೊಳ್ಳುವ ಸರಳ ನಿಯಮ. ನಾಲ್ಕನೇ ಪಾಠ, ಏಕಾಂತವನ್ನ ರೊಮ್ಯಾಂಟಿಸೈಸ್ ಮಾಡಬೇಡಿ. ಈಗ ನಾವು ಒಂಟಿತನದ ಬಗ್ಗೆ ಮಾತಾಡ್ತೀವಿ. ಇನ್ನೊಂದಿದೆ ಸಾಲಿಟ್ಯೂಡ್. ಇದು ಪೂರ್ತಿ ಭಿನ್ನವಾಗಿರೋ ಕಾನ್ಸೆಪ್ಟ್. ಏಕಾಂತ ಅಂದ್ರೆ ನಿಮ್ಮ ಕಪ್ಪಿನಲ್ಲಿ ನೀರನ್ನ ತುಂಬಿಕೊಳ್ಳುವ ಸಮಯವಾಗಿರುತ್ತೆ. ನೀವು ನಿಮ್ಮನ್ನ ಅರ್ಥ ಮಾಡಿಕೊಳ್ಳುವ ಸಮಯ. ನಾನು ಹೀಗಿದ್ದೀನಿ, ಹಾಗಿದ್ದೀನಿ, ನನ್ನ ಆಲೋಚನೆಗಳು ಇದು, ನನ್ನ ನಿಜವಾದ ಸ್ವಭಾವ ಇದು, ಇದನ್ನೆಲ್ಲ ಕಂಡುಕೊಳ್ಳುವ ಸಮಯವಾಗಿರುತ್ತೆ ಏಕಾಂತದಲ್ಲಿ. ಆದ್ರೆ ಒಂಟಿತನ ನಿಮ್ಮನ್ನ ಕನಿಕರದಿಂದ ನೋಡಿಕೊಳ್ಳುತ್ತದೆ. ನನ್ನ ಜೊತೆ ಯಾರು ಇಲ್ಲ, ನನಗೆ ಯಾರು ಬೇಡ ಅನ್ನೋ ರೀತಿಯಲ್ಲಿ ಬದುಕೋದಲ್ಲ. ಅದು ಕೂಡ ದೊಡ್ಡ ಅಪಾಯ. ಐದನೇ ಪಾಠ, ಸೆಲ್ಫ್ ಲವ್ ಅಂದ್ರೆ ಏನು? ಇಲ್ಲಿ ಒಂದು ಪ್ರಯೋಗ ಮಾಡೋಣ. ಕನ್ನಡಿಯ ಮುಂದೆ ನಿಂತು ನಿಮ್ಮ ಮುಖವನ್ನ ನೋಡಿಕೊಳ್ಳಿ. ಈಗ ಪ್ರಶ್ನೆಯನ್ನ ಕೇಳಿ, ನಿಜವಾಗ್ಲೂ ನೀನು ಯಾರು ಅಂತ. ಸಮಾಜಕ್ಕಾಗಿ ಧರಿಸಿದ ಆ ಮುಖವಾಡವನ್ನ ತೆಗೆದಿಟ್ಟು ನಿಜವಾಗಿ ಒಳಗೆ ಏನಿದೆ ಅಂತ ಅದನ್ನ ನೋಡಿ. ಸೆಲ್ಫ್ ಲವ್ ಅಂದ್ರೆ ಎರಡು ವಿಷಯ ಇದೆ. ಒಂದು, ನಿಮ್ಮನ್ನ ತಿಳಿದುಕೊಳ್ಳೋದು. ಯಾವಾಗ ನನಗೆ ಸಿಟ್ಟು ಬರುತ್ತೆ, ಯಾವಾಗ ನನಗೆ ದುಃಖವಾಗತ್ತೆ, ಯಾವಾಗ ನಾನು ಖುಷಿಯಾಗಿರ್ತೀನಿ, ಇದೆಲ್ಲದಕ್ಕೂ ಕಾರಣವೇನು ಅಂತ. ಎರಡು, ಅದನ್ನ ಒಪ್ಪಿಕೊಳ್ಳೋದು. ಒಳ್ಳೆಯದನ್ನ ಮಾತ್ರ ಅಲ್ಲ, ಕೆಟ್ಟದ್ದನ್ನು ಕೂಡ ಒಪ್ಕೊಳ್ಳಿ. ಯಾಕಂದ್ರೆ ಅದು ನೀವೇ ಆಗಿರ್ತೀರ. ಕೊನೆಯ ಪಾಠ, ನಿಮ್ಮ ಭವಿಷ್ಯದ ಆವೃತ್ತಿಯನ್ನ ಒಪ್ಕೊಳ್ಳಿ. ಈಗ ನೀವು ಕಣ್ಣು ಮುಚ್ಕೊಂಡ್ರ 5 ವರ್ಷದ ನಂತರ ನಿಮ್ಮನ್ನು ನೀವು ಕಲ್ಪಿಸಿಕೊಳ್ಳಿ. ಆಗ ನೀವು ಏನಾಗಿರ್ತೀರಾ ಅಂತ. ನಿಮ್ಮ ಕನಸಿನ ಕೆಲಸದಲ್ಲಿದ್ದೀರಾ,
ನೀವು ಆರೋಗ್ಯವಾಗಿದ್ದೀರಾ ಮತ್ತು ತುಂಬ ಸಂತೋಷವಾಗಿದ್ದೀರಾ. ಈಗ ನಿಮ್ಮ ಭವಿಷ್ಯದ ಆವೃತ್ತಿಯು ಇವತ್ತಿನ ನಿಮ್ಮನ್ನ ನೋಡಿ ಏನು ಹೇಳುತ್ತಿದೆ? ನೀನು ಈ ಒಂಟಿ ಸಮಯವನ್ನ ವ್ಯರ್ಥ ಮಾಡಬೇಡ ಅಂತ. ಇದು ನಿನ್ನ ಬೆಳವಣಿಗೆಯ ಸಮಯವಾಗಿರುತ್ತೆ. ಇದು ನಿನ್ನ ಕನಸನ್ನ ನನಸು ಮಾಡಿಕೊಳ್ಳುವ ಸಮಯ ಇರುತ್ತೆ ಅಂತ ಹೇಳುತ್ತೆ. ಕೊನೆಯದಾಗಿ ಒಂದು ಮಾತನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ನಿಮ್ಮ ಸುತ್ತಮುತ್ತ ಜನರಿಲ್ಲದೆ ಇರೋದು ಒಂಟಿತನವಲ್ಲ, ನಿಮ್ಮ ಒಳಗೆ ನಿಮ್ಮನ್ನ ಕಳೆದುಕೊಂಡಾಗ ಒಂಟಿತನ ಶುರುವಾಗುತ್ತೆ. ಆದ್ದರಿಂದ ಪ್ರತಿದಿನ ನಿಮಗಾಗಿ ಸ್ವಲ್ಪ ಸಮಯವನ್ನ ನಿಗದಿಪಡಿಸ್ಕೊಳ್ಳಿ. ಆ ಸಮಯದಲ್ಲಿ ಫೋನನ್ನು ದೂರವಿಡಿ, ಸೋಷಿಯಲ್ ಮೀಡಿಯಾದಿಂದ ದೂರವಿರಿ. ನಿಮ್ಮ ಜೊತೆ ಮಾತನಾಡಿ, ನಿಮ್ಮ ಆಲೋಚನೆಗಳನ್ನು ಗಮನಿಸಿ, ನಿಮ್ಮ ಕಪ್ನಲ್ಲಿ ನೀರನ್ನು ತುಂಬಿಸ್ಕೊಳ್ಳಿ. ಯಾರೋ ಒಬ್ರು ಹೇಳಿರೋ ಲೈನು ನನಗೆ ಈಗ ನೆನಪಾಗ್ತಾ ಇದೆ. ದ ವರ್ಲ್ಡ್ ಈಸ್ ಮಚ್ ಮೋರ್ ಇಂಟ್ರೆಸ್ಟಿಂಗ್ ದೆನ್ ವಿ ಆರ್ ರಿಯಲೈಸ್ಡ್ ಅಂತ. ಮತ್ತು ಆ ಜಗತ್ತಿನ ಇಂಟ್ರೆಸ್ಟಿಂಗ್ ವ್ಯಕ್ತಿ ನೀವೇ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಎಲ್ಲರೊಡನೆ ಇದನ್ನು ಶೇರ್ ಮಾಡಿ. ನಿಮ್ಮ ವ್ಯಾಲ್ಯೂಬಲ್ ಸಮಯವನ್ನು ನನಗೆ ಕೊಟ್ಟಿರೋದಕ್ಕೆ ಧನ್ಯವಾದಗಳೊಂದಿಗೆ ಶುಭ ದಿನ.